ಕೆಂಭಾವಿ ಪುರಸಭೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಮತ ಇದ್ರೂ ಬಿಜೆಪಿ ಅಧಿಕಾರ ಪಡೆಯುವಲ್ಲಿ ವಿಫಲ ಆಗಿದೆ. ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪುರಸಭೆ ಕಾಂಗ್ರೆಸ್ನ ವಶಕ್ಕೆ ಸಿಕ್ಕಿರುವಂಥದ್ದು. ಪುರಸಭೆ ಅಧ್ಯಕ್ಷರಾಗಿ ರಹೀಮನ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಸಚಿವ ದರ್ಶನಾಪುರ್ ಚಾಣಾಕ್ಷತೆಯಿಂದ ಇಲ್ಲಿ ಗೆಲುವು ಸಾಧಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. 8 ಸದಸ್ಯರ ಬಲ ಹೊಂದಿರುವ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿದೆ. 23 ವಾರ್ಡ್ಗಳಲ್ಲಿ 13 ಸದಸ್ಯರ ಬಲವನ್ನು ಬಿಜೆಪಿ ಹೊಂದಿದೆ. ಬಿಜೆಪಿ ಆಂತರಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಆಡಳಿತಕ್ಕೆ ಹಿನ್ನಡೆಯಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಚುನಾವಣೆಯನ್ನು ನಡೆಸಲಾಯಿತು. ಒಟ್ಟಿನಲ್ಲಿ ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಬಿಜೆಪಿಗೆ. ಇತ್ತ ಕಾಂಗ್ರೆಸ್ ಪಾಲಾಗಿದೆ ಕೆಂಭಾವಿ ಪುರಸಭೆ ಅಧ್ಯಕ್ಷ ಸ್ಥಾನ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಸಚಿವ ದರ್ಶನಾಪುರ್ ಚಾಣಾಕ್ಷತೆಯಿಂದ ಗೆಲುವನ್ನು ಕಾಂಗ್ರೆಸ್ ಸಾಧಿಸಿದೆ ಎನ್ನುವಂಥದ್ದನ್ನು ಗಮನಿಸಬೇಕು. ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪುರಸಭೆ ಈಗ ಕಾಂಗ್ರೆಸ್ ತೆಕ್ಕೆಗೆ ಸಿಕ್ಕಿರುವಂಥದ್ದು. ಸಂಸದರಿಗೆ ನೀರಿನ ಕಾಣಿಕೆ ಹಾಗೂ ನೋಡ್ರಿ ಮಾಲಿಗೌಡರು ನಮ್ಮ ಸದಸ್ಯರು ಎಲ್ಲರ ಆಶೀರ್ವಾದದಿಂದ ಆಯ್ಕೆ ಅಂದರೆ ತಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಹಿರಿಯರು ಬರ್ರಿ ಸರ್ ಈ ಗೆಲುವು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ರೆಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ, ಬಹುಮತ ಇದ್ರೂ ಕೂಡ ಇಲ್ಲಿ ಬಿಜೆಪಿಗೆ ಅಧಿಕಾರ ಪಡೆಯುವಲ್ಲಿ ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಏರಿದ್ದು ಹೇಗೆ, ಯಾವ ರೀತಿಯಾದಂಥ ಚಾಣಾಕ್ಷತನವನ್ನು ಕಾಂಗ್ರೆಸ್ ಪಡೆ ಇಲ್ಲಿ ಬಳಸ್ತು? ಹೌದು ಸಂಪತ್, ಏನು ಯಾದಗಿರಿ ಜಿಲ್ಲೆಯ ಒಂದು ಶಾಪುರ್ ಮತಕ್ಷೇತ್ರದ ಅಂದ್ರೆ ಶಾಪುರ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಕೆಂಭಾವಿ ಪಟ್ಟಣ ಏನಿದೆ, ಇಲ್ಲಿನ ಒಂದು ಪುರಸಭೆಗೆ ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ನಡೀತು. ಈ ಚುನಾವಣೆ ಹಿನ್ನೆಲೆಯಲ್ಲಿ ಏನು ಒಂದು ಸಚಿವ ದರ್ಶನಾಪುರ ಹಾಗೂ ಸಂಸದ ಜಿ ಕುಮಾರ್ ನಾಯಕ್ ಕೂಡ ಆಗಮಿಸಿ ಏನು ಮತ ಚಲಾವಣೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿಯ ಒಂದು ಪ್ರಮುಖವಾಗಿ ನೋಡೋದಾದ್ರೆ ಏನು ಬಿಜೆಪಿಗೆ 13 ಸ್ಥಾನಗಳನ್ನು ಕೂಡ ಈಗ ಏನು ಚುನಾವಣೆಯಲ್ಲಿ ಪಡೆದುಕೊಂಡಿತ್ತು. ಅದೇ ತರವಾಗಿ ಈಗ ಏನೋ ಒಂದು 23 ವಾರ್ಡ್ಗಳಲ್ಲಿ ಬಹುಮತವನ್ನು 13 ಸ್ಥಾನಗಳು ಹೊಂದಿದಂತ ಬಿಜೆಪಿಗೆ ಏನೋ ಒಂದು ಕಾಂಗ್ರೆಸ್ 8 ಸ್ಥಾನ ಪಡೆದುಕೊಂಡಿತ್ತು. ಆದ್ರೂ ಕೂಡ ಏನೋ ಒಂದು ಸದಸ್ಯರ ಬಲದ ಕೊರತೆಯಿಂದ ಈಗ ಏನು ಬಿಜೆಪಿಗೆ ಹಿನ್ನಡೆಯಾಗಿರುವಂತದ್ದು. ಅಂದ್ರೆ ಇಲ್ಲಿಯ ಒಂದು ಇಬ್ಬರು ಸಚಿವರು ಹಾಗೂ ಸಂಸದರು ಸೇರಿ 8 ಮತ್ತು 10 ಸದಸ್ಯರ ಆಗ್ತಾರೆ. ಅದೇ ರೀತಿಯಾಗಿ ಇಬ್ಬರು ಪಕ್ಷೇತರನ ಒಳಗೊಂಡಂತೆ 12 ಸದಸ್ಯರ ಬಲವುಳ್ಳಂತ ಕಾಂಗ್ರೆಸ್ ಈಗ ಅಧಿಕಾರವನ್ನು ಪಡೆಯಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದು. ಅಂದ್ರೆ ಜಿಲ್ಲೆಯ ಒಂದು ಆಂತರಿಕ ಬಿಜೆಪಿಯ ಒಂದು ಬಿಕ್ಕಟ್ಟಿನಿಂದ ಏನು ಒಂದು ಸ್ಥಳೀಯವಾಗಿ ಗೆಲುವು ಪಡೆದಂತ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಅಂದ್ರೆ ಅಧ್ಯಕ್ಷ ಚುನಾವಣೆಯಲ್ಲಿ ತಟಸ್ಥವಾಗುವ ಮೂಲಕ ಯಾರ ಪರವಾಗಿಯೂ ಕೂಡ ಬೆಂಬಲವನ್ನು ಸೂಚಿಸದೆ ತಮ್ಮ ಸದಸ್ಯತ್ವ ಸ್ಥಾನವನ್ನು ತಾವೇ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಂದ್ರೆ ಈ ಚುನಾವಣೆಯಲ್ಲಿ ಒಂದು ರಾಜಕೀಯವಾಗಿ ಏನೋ ಒಂದು ಸಚಿವ ದರ್ಶನಾಪುರ ಅವರು ಕೂಡ ಸದಸ್ಯರಿಗೆ ಒಂದು ಚಾಣಾಕ್ಷತನವನ್ನು ತೋರಿಸುವ ಮೂಲಕ ಅಂದ್ರೆ ಕೈ ಬಲಪಡಿಸುವಲ್ಲಿ ಈಗ ಯಶಸ್ವಿಯಾಗಿರುವಂತದ್ದು. ಅಂದ್ರೆ ಕೊನೆಗೂ ಕೂಡ ಅಧ್ಯಕ್ಷೀಯ ಒಂದು ಏನೋ ಒಂದು ಸ್ಥಾನವನ್ನು ಕೂಡ ಈಗ ಕೆಂಭಾವಿಯ ಪುರಸಭೆಯಲ್ಲಿ ಕಾಂಗ್ರೆಸ್ ಕೂಡ ತನ್ನ ಬಲವನ್ನು ಪ್ರದರ್ಶಿಸಿ ಈಗ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಜಿಲ್ಲೆಯ ಒಂದು ಬಿಜೆಪಿಯ ಬಣದ ಕೊರತೆಯಿಂದ ಈಗ ಏನು ಕೆಂಭಾವಿ ಪುರಸಭೆಯಲ್ಲಿ ಬಹುಮತವಿದ್ರೂ ಕೂಡ ಜನಬಲವಿದ್ರೂ ಕೂಡ ಈಗ ಅಧ್ಯಕ್ಷೀಯ ಒಂದು ಸ್ಥಾನ ಕೂಡ ಕೈತಿಪ್ಪಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವೀರೇಶ್ ರೆಡ್ಡಿ ತಮ್ಮ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.